ನಮಸ್ಕಾರ. ಬಿಗ್ ಭಾರತಕ್ಕೆ ಸ್ವಾಗತ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ. 80 ದಿನ ಆಯಿತು ಅವರು ಮುಖ್ಯಮಂತ್ರಿ ಆದ ತಕ್ಷಣ ಅವರು ಕೆಲವು ಘೋಷಣೆಗಳನ್ನು ಮಾಡಿದರು. ಟನಲ್ ರಸ್ತೆ ಮಾಡೇ ಬಿಡ್ತೀನಿ, ಆಮೇಲೆ ಬೆಳದಿ ಟೌನ್ಶಿಪ್ ಯಾಕೆ ಕೇರೆ ಮಾಡಲ್ಲ, ಮಾಡೇ ಬಿಡ್ತೀನಿ, ಆಮೇಲೆ ಮಕ್ಕಳಿಗೆ ಫ್ರೀ ಬಸ್ ನಾನು ಮಾಡ್ತೀನಿ ರೀ, ಆಮೇಲೆ ಅಧಿವೇಶನದಲ್ಲಿ ಹೇಳಿದ್ರೆ ನನಗೆ ದುಡ್ಡು ಬೇಕೇನ್ರಿ, ಸಾಕ್ಷಿಗುಡ್ಡೆ ಮಾಡಬೇಕು ಅಂತ ಹೇಳಿದರು. ಪರವಾಗಿಲ್ವೇ, ಭಾಳ ಫಾಸ್ಟಾಗಿ ಓಡ್ತಾ ಇದ್ದಾರೆ. ಆಮೇಲೆ ಅಧಿವೇಶನ ಬಂತು ನೋಡಿ. ಅಧಿವೇಶನ ಅಂತಂದರೆ ಎಲ್ಲ 224 MLAಗಳು ಪ್ರಶ್ನೆ ಕೇಳ್ತಾರೆ, ಮಂತ್ರಿಗಳು ಉತ್ತರ ಕೊಡಬೇಕು. ಅಲ್ಲೂ ಕೂಡ ಶುರು ಆಯಿತು. ಹಾಗೆ ಆಗತ್ತೆ. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು, ಉತ್ತರ ಕೊಡಬೇಕಾಗಿತ್ತು ನೀವು. ಡಿ.ಕೆ. ಶಿವಕುಮಾರ್ ಉತ್ತರ ಕೊಡಲಿಲ್ಲ. ಆಮೇಲೆ ಬಿಡದಿ ಟೌನ್ಶಿಪ್ ಏನು ಉತ್ತರ ಕೊಡಲಿಲ್ಲ. ಆಮೇಲೆ ಏನು 5 ವರ್ಷ ಇಟ್ಕೊಂಡಿದ್ರೆ ಮಾರಾಟ ಮಾಡಬೇಕು, ಉತ್ತರ ಕೊಡಲಿಲ್ಲ. ಆಮೇಲೆ ಸೈಟಲ್ಲಿ ಕಸ ಹಾಕಬಾರ್ದು, ಏನು ರೂಲ್ಸು, ಉತ್ತರ ಕೊಡಲಿಲ್ಲ. ಗಾಡಿ ಮನೆ ಮುಂದೆ ಇದ್ದರೆ ನಾವು ಫೈನ್ ಹಾಕ್ತೀವಿ, ಉತ್ತರ ಕೊಡಲಿಲ್ಲ. ಉತ್ತರ ಕೊಡಬೇಕಾಗಿತ್ತು. 3 ದಿವಸ ಮೊದಲೇ ಬಂದ್ ಮಾಡಿಬಿಟ್ರು, ಓಡೋಗ್ಬಿಟ್ರಿ. ವೀಕ್ ಆಗಿಬಿಟ್ರಿ ಡಿ.ಕೆ. ಶಿವಕುಮಾರ್ ಅವರೇ, ವೀಕ್ ಆಗ್ತಾ ಇದ್ದೀರಿ. ನೀವು ವೀಕ್ ಆಗಬಾರ್ದು, ನೀವು ಪದೇ ಹೇಳ್ತಾ ಇದ್ದೀರಿ. ಸತ್ಯಸಾಯಿಬಾಬಾ ಒಂದು ಮಾತು ಹೇಳಿದರು, ದುಡ್ಡು ಮತ್ತು ಬ್ಲಡ್ಡು ಒಂದೇ ಕಡೆ ನಿಲ್ಲಬಾರ್ದು, ಅದು ರೋಗ ಆಗುತ್ತೆ. ದುಡ್ಡು ಮತ್ತು ಬ್ಲಡ್ಡು ಫ್ಲೋ ಆಗ್ತಾ ಇರಬೇಕು ಅಂತ. ಬ್ಲಡ್ ಒಂದೇ ಕಡೆ ನಿಂತರೆ ರೋಗ ಆಗಿಬಿಡುತ್ತೆ, ದುಡ್ಡು ಒಂದೇ ಕಡೆ ನಿಂತರೆ ಹಾಳಾಗ್ಬಿಡುತ್ತೆ. ಅದು ಫ್ಲೋ ಆಗ್ತಾ ಇರಬೇಕು. ಡಿ.ಕೆ. ಶಿವಕುಮಾರ್ ಅವರೇ, ನೀವು ಕೂಡ ಅಷ್ಟೇ. ನಿಮ್ಮನ್ನು ಏನೇ ಟೀಕೆ ಟಿಪ್ಪಣಿ ಬರಲಿ, ನೀವೊಬ್ಬ ರೆಬೆಲ್ ನಾಯಕ ಸ್ವಾಮಿ. ಆಫ್ಟರ್ SM ಕೃಷ್ಣ ನಮಗೊಂದು ಕನಸು ಕಾಣುವಂಥ ಒಬ್ಬ ನಾಯಕ ಬರ್ತಾ ಇದ್ದಾನೆ ಅನ್ನುವಂಥ ಒಂದು ಖುಷಿ ಇದೆ ನಮಗೆ. ಇದೆಲ್ಲ ನೋಡ್ತಾ ಇದ್ದರೆ ನೀವು ಅಧಿವೇಶನದಲ್ಲಿ ಸುನೀಲ್ ಕುಮಾರ್ ಅಷ್ಟೆಲ್ಲ ಜೋರಾಗಿ ಮಾತಾಡ್ತಾ ಇದ್ದಾರೆ. ಸುನೀಲ್ ಕುಮಾರ್ ಅವರೇ, ಯಾಕೆ ಮಾತಾಡ್ತಾ ಇದ್ದೀರಿ ಹಿಂಗೆ ಹೇಳೋದು? ಸುನೀಲ್ ಕುಮಾರ್ ಅವ್ರಿಗೂ ಉತ್ತರ ಕೊಡಬೇಕಾಗಿತ್ತು ನೀವು. ಒಂದು ಉದಾಹರಣೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ ವೀಕ್ಷಕರೇ. ಒಂದು ಉದಾಹರಣೆ ಹೇಳ್ತೀನಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಆಗ CT ರವಿ ಅವರು ಉನ್ನತ ಶಿಕ್ಷಣ ಸಚಿವ ಏನೋ ಆಗಿದ್ದರು. ವಿರೋಧ ಪಕ್ಷದಲ್ಲಿದ್ದದ್ದು ಯಾರು? ಸಿದ್ದರಾಮಯ್ಯ. ಈ ಡಿ.ಕೆ. ರವಿ ಮಂತ್ರಿ ಇದ್ದವರು ಒಂದು ಪ್ರಶ್ನೆ ಹಾಕ್ತಾರೆ. ಯಾರಿಗೆ? ಸಿದ್ದರಾಮಯ್ಯನವರಿಗೆ. ಆಗ ವಿರೋಧ ಪಕ್ಷದಲ್ಲಿದ್ದ ಸಿದ್ದರಾಮಯ್ಯನವರು ಎದ್ದು ನಿಂತು ಒಂದು ಮಾತು ಹೇಳ್ತಾರೆ. ಯಾರಿಗೆ? CT ರವಿಗೆ. CT ರವಿ, ನಿನ್ನ ಇಲಾಖೆ ಇದೆಯಲ್ಲ, ಬಜೆಟ್ನಲ್ಲಿ ಎಷ್ಟು ದುಡ್ಡು ಬಂದಿದೆಯೋ ಗೊತ್ತಾ ಅಂತ ಕೇಳ್ತಾರೆ. CT ರವಿ ಒಮ್ಮೆ ಶಾಕ್ ಆಗಿಬಿಡ್ತಾರೆ. ಹೇಳ್ತೀನಿ, CT ರವಿ, ನಿನ್ನ ಇಲಾಖೆಗೆ 3,242 ಕೋಟಿ 74,52,232 ರೂಪಾಯಿ 47 ಪೈಸಾ. ಎಷ್ಟು ಹೇಳು ಅಂತಾರೆ. CT ರವಿ ಕೂತ್ಕೊಂಡ್ಬಿಡ್ತಾರೆ. ನಾನು ಯಾಕೆ ಹೇಳಿದೆ ಅಂತಂದರೆ, ಯಾರೇ ವಿರೋಧ ಪಕ್ಷದ ನಾಯಕರುಗಳು ನಿಮಗೆ ಪ್ರಶ್ನೆ ಮಾಡುವಾಗ ಆ ಉತ್ತರ ಕೊಟ್ಟು ಅವರನ್ನು ಸಮಾಧಾನ ಪಡಿಸಬೇಕು. ಅದು ಬಿಟ್ಟುಬಿಟ್ಟು ನನ್ನನ್ನು ಕಂಡ್ರೆ ಯಾಕೆ ಕೋಪ, ನನ್ನನ್ನು ಕಂಡ್ರೆ ಯಾಕೆ ಬೇಸರ? ಡಿ.ಕೆ. ಶಿವಕುಮಾರ್ ಅವರೇ, ನಿಮಗಿದು ಸೂಟ್ ಆಗಲ್ಲ. ಗುರುವಾರದವರೆಗೂ ನಡೆಯಬೇಕಿದ್ದ ಅಧಿವೇಶನ 3 ದಿನಗಳ ಮುನ್ನವೇ ಮೊಟಕುಗೊಂಡಿದೆ. ಬಿ ನಾಗೇಂದ್ರ ಗದ್ದಲದ ಮಧ್ಯೆ ಬರ ಸೇರಿದಂತೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಕುರಿತು ಅರ್ಥಪೂರ್ಣ ಚರ್ಚೆ ನಡೆಯದೆ ಸದ್ದು ಗದ್ದಲ ತುಂಬಿಕೊಂಡಿತ್ತು. ಅಧಿವೇಶನಕ್ಕೆ ತೆರೆ ಬಿದ್ದಿದೆ. ನನಗನ್ಸುತ್ತೆ 3 ದಿನ ಮೊದಲೇ ಕಾಂಗ್ರೆಸ್ ಸರ್ಕಾರ, ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷಗಳಿಗೆ ಉತ್ತರ ಕೊಡೋಕ್ಕಾಗದೆ ಓಡೋಗಿದೆ ಅಂತ ಹೇಳ್ತೀನಿ. ಸ್ಟೋರಿ. ವಾಲ್ಮೀಕಿ ಸಮರ, ಸದನ ನುಂಗಿದ ನಾಗೇಂದ್ರ. 3 ದಿನ ಮೊದಲೇ ಅಧಿವೇಶನ ಮುಗಿಸಿದ ಸರ್ಕಾರ. ರಾಜ್ಯದಲ್ಲಿ ಭಾರಿ ಸಂಚಲನ ಮೂಡಿಸಿದಂತಹ ಮಳೆಗಾಲದ ಅಧಿವೇಶನವು ನಿಗದಿತ ಅವಧಿಗೂ 3 ದಿನ ಮೊದಲೇ ಅನಿರ್ದಿಷ್ಟಾವಧಿಗೆ ಮುಂದೂಡಲ್ಪಟ್ಟಿದೆ. ವಾಲ್ಮೀಕಿ ಹಗರಣ, ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ಸೇನೆ ನಡೆಸಿದ ನಿರಂತರ ಹೋರಾಟಕ್ಕೆ ಅಧಿವೇಶನ ಬಲಿಯಾಗಿದೆ. ಡಿ.ಕೆ. ಬಿ.ಕೆ.ಯನ್ನು ರೌಡಿಯಂತೆ ಬಿಂಬಿಸಿದ್ದ ಬಿಜೆಪಿ. ಸದನದ ನಿನ್ನೆಯ ದೃಶ್ಯ ಈಗ ಸಖತ್ ವೈರಲ್ ಆಗ್ತಿದೆ. ಡಿ.ಕೆ. ಸರ್ಕಾರ ಗೂಂಡಾಗಳ ಸರ್ಕಾರ ಅಂತ ಬಿಜೆಪಿ ಪೋಸ್ಟರ್ ಹಾಕಿತ್ತು. ಸ್ಪೀಕರ್ ಮುಂದೆ ಬಿಜೆಪಿಗರು ಪೋಸ್ಟರ್ ಹಿಡಿದಿದ್ದಕ್ಕೆ ಡಿ.ಕೆ. ಗರಂ ಆದ್ರು. ಸ್ಪೀಕರ್ ಮುಖ ಯಾಕೆ ಮುಸ್ತಿದೆಯಾ ಅಂತ ಡಿ.ಕೆ. ಕೋಪದಿಂದ ಪ್ರಶ್ನೆಯನ್ನ ಮಾಡಿದ್ರು. ಸಿದ್ದು ಶಕ್ತಿ ಪ್ರದರ್ಶನ, ನನ್ನ ಬಿಟ್ಟು ಏನೂ ಆಗಲ್ಲ ಅನ್ನೋ ಸಂದೇಶವನ್ನ ಕೊಟ್ರ ಸಿದ್ದು. ರಾಜ್ಯ ನಾಯಕರು ಹೈಕಮಾಂಡ್ಗೆ ಹೋಯ್ತಾ ಸಿದ್ದು ಸಂದೇಶ. ಸದನದೊಳಗೆ ಗದ್ದಲ ಗಲಾಟೆ, ಡಿಕೆಶಿ ತಂತ್ರಕ್ಕೆ ಹಿನ್ನಡೆ. ಸಿದ್ದರಾಮಯ್ಯ ಇದ್ದಿದ್ರೆ ಇಷ್ಟೆಲ್ಲ ಗದ್ದಲ ಆಗ್ತಿರ್ಲಿಲ್ಲ ಅನ್ನೋ ಚರ್ಚೆ. ವಿಪಕ್ಷ ನಾಯಕರನ್ನ ಕಟ್ಟಿ ಹಾಕುವುದರಲ್ಲಿ ಸಿಎಂ ಡಿಕೆಶಿ ಫೇಲ್. ವಿಪಕ್ಷ ಹತೋಟಿಗೆ ತರುವ ಸಿದ್ದು ಚಾಕಚಕ್ಯತೆ ಡಿಕೆಗೆ ಮಿಸ್ ಆಯ್ತಾ?
ಸದನಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಸಿದ್ದು ನಡೆ. ನಾನಿಲ್ಲದೆ ಏನೂ ಇಲ್ಲ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದ್ರ. ಮೌನವಾಗಿಯೇ ಡಿಕೆಶಿಗೆ ಸಿದ್ದು ಮಾಸ್ಟರ್ ಸ್ಟ್ರೋಕ್ ಕೊಟ್ರ. ಒಟ್ಟಾರೆ ಅಧಿವೇಶನ ಅರ್ಧಕ್ಕೆ ಮುಕ್ತಾಯವಾಗಿದೆ. ಜನರ ಸಮಸ್ಯೆ ಬಗ್ಗೆ ಚರ್ಚೆಯಂತರೂ ನಡೆಯಲೇ ಇಲ್ಲ. ಆ ಮೂಲಕ ಜನರ ದುಡ್ಡು ವ್ಯರ್ಥವಾಗಿದ್ದಂತರೂ ಸತ್ಯ. ಬ್ಯೂರೋ ರಿಪೋರ್ಟ್, ಅಶ್ವಬೇಗ ನ್ಯೂಸ್, ಬೆಂಗಳೂರು. ಎಸ್, ವೆಲ್ಕಮ್ ಬ್ಯಾಕ್. ಡಿ ಕೆ ಶಿವಕುಮಾರ್ ಒಬ್ಬ ರೆಬೆಲ್ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಅವರು ಬಂಡೆ. ಅವರೊಂದು ಮಾತನ್ನು ಹೇಳ್ತಾ ಇದ್ರು ಪದೇ ಪದೇ, ಅಧಿಕಾರ ಬಾಗಿಲು ಒದ್ದು ತಗೋತೀನಿ. ತಗೊಂಡ್ರಿ, ಎಲ್ಲರನ್ನು ಚೆನ್ನಾಗಿ ನೋಡ್ಕೋತಾ ಇದ್ದೀರಿ, ಸಿದ್ದರಾಮಯ್ಯನವ್ರನ್ನು ಕೂಡ ಚೆನ್ನಾಗಿ ನೋಡ್ಕೋತಾ ಇದ್ದೀರಿ. ಆಮೇಲೆ ಕ್ಯಾಬಿನೆಟ್, ಅದು ನಿಮ್ಮ ಪರಮಾಧಿಕಾರ ಮಾಡಿ. ನಮಗೊಂದು ನಿರೀಕ್ಷೆ ಇತ್ತು, ಓಕೆ ಟನಲ್ ರೋಡ್ ಆಗ್ತಾ ಇದೆ, ಮತ್ತೊಂದು ಆರೋಪಗಳು ಬರ್ಬೋದು ಸರ್, ದುಡ್ಡು ಹೊಡಿತಾರೆ, ಮತ್ತೊಂದು ಹೊಡಿತಾರೆ, ಏನಾದರೂ ಪ್ರಗತಿ ಆಗಬೇಕಲ್ಲ, ನೀವು ಮಾಡ್ತಾ ಇದ್ದೀರಿ. ಆದರೆ ನಿಮ್ಮ ಅಧಿವೇಶನವನ್ನು ನಾವು ಭಾಳ ಕುತೂಹಲದಿಂದ ನೋಡ್ತಾ ಇದ್ವಿ. ಯಾಕಂದರೆ ಲಿಟ್ಮಸ್ ಟೆಸ್ಟ್ ಆಗೋದಲ್ಲಿ ಹುಡುಗ, ಸ್ಕೂಲ್ಗೆ ಹೋಗೋ ಹುಡುಗ, ಕಾಲೇಜ್ಗೆ ಹೋಗೋ ಹುಡುಗ, ಅದ್ಭುತ ಒಳ್ಳೆ ಸ್ಟೂಡೆಂಟ್, ಓಕೆ ಫೈನ್, ಅವನ ರಿಸಲ್ಟ್ ಬರೋದು ಯಾವಾಗ ಅಂತ ಹೇಳಿದ್ರೆ ಎಕ್ಸಾಮಲ್ಲಿ ಯಾವ ರೀತಿ ಬರೀತಾನೆ ಅಂತ. ಸೆಷನ್ ಅನ್ನೋದು ಎಕ್ಸಾಮ್. ನಾನು ಹೇಳಿದೆ, ಸಿದ್ದರಾಮಯ್ಯನ ಮೇಲೆ ಎಂತೆಂಥ ಟೀಕೆಗಳು ಬರ್ತಾಯಿತ್ತು, ಹೆಂಗೆ ಉತ್ತರ ಕೊಡ್ತಾಯಿದ್ರು. ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ ಸಿಟಿ ರವಿಗೆ ಹೆಂಗೆ ಮಾತಾಡಿದ್ರು ಅವರು, ಸಿಟಿ ರವಿ ಕೂತ್ಕೋಬೇಕಾಯ್ತು. ನಿಮ್ಮಿಂದ ಅದನ್ನು ನಿರೀಕ್ಷೆ ಮಾಡಿದ್ವಿ. ಒಂದೋ ನೀವು ಅದರ ಬಗ್ಗೆ ವರ್ಕೌಟ್ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರೇ, ಇಲ್ಲ ಅಂತಂದರೆ ಇದೇ ಥರ ರನ್ಔಟ್ ಆಗ್ತೀರಿ. ನಮ್ಮ ಪ್ರಕಾರ ನಿಮಗೆ ಒಂದು 12 ಪ್ರಶ್ನೆಗಳಿದೆ, ನೀವು ವೀಕ್ ಆಗಿದ್ದೀರಿ. ಡಿ ಕೆ ಬಂಡೆ ಆಗಿ ಇರಲಿ, ಅವರು ಬೆಣ್ಣೆ ಹಚ್ಚೋಕೆ ಬಂದಾಗ ನೀವು ಬೆಣ್ಣೆ ಹಚ್ಚೋಕೆ ಹೋಗಬೇಡಿ. ಡಿ ಕೆ ಶಿವಕುಮಾರ್ ಅವರೇ, ಈ 12 ಪ್ರಶ್ನೆಗಳಿಗೆ ಉತ್ತರ ಇದೆಯಾ? ನೀವು 3 ದಿನ ಮೊದಲೇ ಯಾಕೆ ಅಧಿವೇಶನವನ್ನು ಮೊಟಕುಗೊಳಿಸಿದ್ರಿ? ರನ್ಔಟ್ ನಂಬರ್ 1, ನಾಗೇಂದ್ರ ಬಗ್ಗೆ ನೆಟ್ಟಗೆ ಚರ್ಚೆ ಆಗಲಿಲ್ಲ. ಚರ್ಚೆಗೆ ಅವಕಾಶ ಕೊಡಬೇಕಾಗಿತ್ತು. ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಯಾಕೆಂದರೆ ಅದು ಕೋರ್ಟಲ್ಲಿ ನಿಜ, ಅವರನ್ನು ಅಪರಾಧಿ ಅಂತ ಹೇಳಿಲ್ಲ, ಆರೋಪ ಇದೆ, ಮಾತಾಡ್ಬೋದಾಗಿತ್ತು. ನಿಮಗೆ ಎಂತೆಂಥ ಉದಾಹರಣೆಗಳನ್ನು ಕೊಡ್ಬೋದು. ನಿಮಗೆ ಜೈಲಿಗೆ ಹೋದವರು ಮುಖ್ಯಮಂತ್ರಿಗಳಾಗಿಲ್ವೇ? ಆಗಿದ್ದಾರೆ. ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಜೈಲಿಗೆ ಹೋಗಿದ್ದರು, ಅವರು ಗೃಹ ಸಚಿವರಾಗಿದ್ದಾರೆ. ಹೀಗೆಲ್ಲ ಉತ್ತರ ಕೊಡ್ಬೋದಿತ್ತು ಅಂತ ನಾನು ಹೇಳಿದ್ದು. ಬರಲಪ್ಪ, ಏನಾಗುತ್ತೆ ಹಂಗೆ. ರನ್ಔಟ್ ನಂಬರ್ 2, ಕರ್ನಾಟಕಕ್ಕೆ KPSC ಹಗರಣ ಕಳಂಕ ಇದೆ. KPSC ಶಿವಶಂಕರಪ್ಪ ಹಗರಣ, ಇದರ ಬಗ್ಗೆ ಚರ್ಚೆನೇ ಆಗಲಿಲ್ಲ. ಮತ್ತೊಂದು ಕಡೆ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇತ್ತು, KPSC ಅಧ್ಯಕ್ಷರನ್ನು ನೇಮಕ ಮಾಡಿದ್ದು ಯಡಿಯೂರಪ್ಪನವರ ಕಾಲದಲ್ಲಿ ಮತ್ತು ಅದಕ್ಕೆ ವಿಜೇಂದ್ರ ಅವರ ಇಂಗಿತ ಇತ್ತು. ಅವರು ಸಿಕ್ಕಾಕೊಳ್ತಾರೆ ಅನ್ನೋ ಕಾರಣಕ್ಕಾಗಿ ನೀವು ಇದನ್ನು 3 ದಿವಸ ಮೊದಲೇ ಮೊಟಕುಗೊಳಿಸಿದ್ರಾ? ಹಾಗಿದ್ರೆ ನಿಮ್ಮದು ಮತ್ತು BJPದು ಅಡ್ಜಸ್ಟ್ಮೆಂಟ್ ಅಧಿವೇಶನನ? ಹೊರಗಿಂದ ಹೇಳ್ತಾ ಇರಲ್ವ, ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಫುಲ್ ಕ್ಲೋಸ್ ಫ್ರೆಂಡ್ಸ್. ಇದು ಹಂಗೆ ಆಯ್ತಲ್ಲ. KPSC ಹಗರಣ, ಅದರ ಬಗ್ಗೆ ಮಾತಾಡಲಿಕ್ಕೆ ನೀವು ಬಿಡಲಿಲ್ಲ. ನಂಬರ್ 3, ರನ್ಔಟ್. ಬಿಡದಿ ರೈತರ ಹೋರಾಟದ ಚರ್ಚೆ ಆಗಲಿಲ್ಲ. ನೀವೇನು ಹೇಳಿದ್ರಿ? ಮಾಡೇ ಮಾಡ್ತೀನಿ ಅಂತ ಹೇಳಿದ್ರಿ. ಮತ್ತೊಂದೇನು ಮಾತು ಹೇಳಿದ್ರಿ ನೀವು? ಇಲ್ಲ, ಯಾವುದೇ ರೈತರಿಗೆ ಅದನ್ನು ಕೊಡೋದಕ್ಕೆ ಆಸಕ್ತಿ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಾವು ಕಿತ್ಕೊಳ್ಳಲ್ಲ ಅಂತ ಹೇಳಿದ್ರಿ. ಹೇಳಬೇಕಿತ್ತಲ್ವ ಸ್ವಾಮಿ? ಬಿಡದಿ ರೈತರ ಹೋರಾಟದ ಬಗ್ಗೆ ಚರ್ಚೆ ಆಗಲಿಲ್ಲ. ರನ್ಔಟ್ ನಂಬರ್ 4, ಕುಮಾರಸ್ವಾಮಿ ಅವರು ಬಂದು ಹೇಳಿದರು, ಯಾರು ನೈಸ್ ರಸ್ತೆಯಲ್ಲಿ ಟೋಲ್ ಕಟ್ಟಬೇಡಿ. ಸ್ವಾಮಿ, ಅವರು ಕೇಂದ್ರ ಮಂತ್ರಿ, ಆದರೆ ನಮ್ಮ ಮುಖ್ಯಮಂತ್ರಿ ನೀವು ಡಿ ಕೆ ಶಿವಕುಮಾರ್ ಅವರೇ. ನೈಸ್ ರಸ್ತೆಯಲ್ಲಿ ನಾವು ಟೋಲ್ ಕಟ್ಟಬೇಕಾ ಬೇಡವಾ? ನೀವು ಹೇಳಬೇಕಾಗಿತ್ತು, ನೀವು ಹೇಳಿಲ್ಲ, ಓಡೋಗ್ಬಿಟ್ರಿ. ರನ್ಔಟ್ ನಂಬರ್ 5, ರಣಭೀಕರ ಬರದ ಬಗ್ಗೆ ಚರ್ಚೆ ನಡೆದಿಲ್ಲ. ಬರ, ನೀರಿಲ್ಲ, ಮನುಷ್ಯರಿಗೆ ನೀರು ಬಿಡಿ, ಗೋವುಗಳಿಗೆ ಸಿಗೋದಿಲ್ಲ, ಅದರ ಬಗ್ಗೆ ಚರ್ಚೆ ಅದಾದರೂ ನಡೆದಿಲ್ಲ, ಓಡೋಗ್ಬಿಟ್ರಿ. ರನ್ಔಟ್ ನಂಬರ್ 6, ಮನೆ ಮುಂದೆ ಪಾರ್ಕ್ ಮಾಡಿದ್ರು ಫೈನ್ ಅಂದ್ರಿ. ಮನೆ ಮುಂದೆ ಗಾಡಿ ಪಾರ್ಕ್ ಮಾಡಿದರೆ ಫೈನ್ ಅಂದ್ರಿ. ಅಲ್ಲಿ ರಾಮಲಿಂಗಾರೆಡ್ಡಿ ಇದು ಬೇಡ ಅಂತೇಳಿ ನಿಮಗೆ ಪತ್ರ ಬರೀತಾ ಇದ್ದಾರೆ. ನಮಗೂ ಕನ್ಫ್ಯೂಷನ್ ಇದೆ, ಗಾಡಿ ತಗೊಳ್ಬೇಕೋ ಬೇಡವೋ. ಇದರ ಬಗ್ಗೆ ನಿಮಗೆ ಕೆಲವು ಸಲಹೆಗಳನ್ನು ಖಂಡಿತವಾಗ್ಲೂ ಕೊಡ್ತೀನಿ ಜನರ ಪರವಾಗಿ. ರನ್ಔಟ್ ನಂಬರ್ 7, 5% ಪಾರ್ಕ್ ಜಾಗ ಬಳಕೆ ಬಗ್ಗೆ ಮಾತೇ ಇಲ್ಲ. 5% ಪಾರ್ಕ್ ಹೇಳಿಬಿಟ್ರಿ, ಎಲ್ಲಿ ಚರ್ಚೆ ಆಗಬೇಕು? ಇಲ್ಲಿ ಸಾಧಕ ಬಾಧಕ ಮಾಡಲಿಲ್ಲ. ರನ್ಔಟ್ ನಂಬರ್ 8, ಸೈಟ್ ಕ್ಲೀನ್ ಇಟ್ಟಿಲ್ಲ ಅಂದರೂ ಹಣ ಕಟ್ಟಬೇಕು ಅಂತ ಹೇಳಿದ್ರಿ, ಅದರ ಬಗ್ಗೆ ಚರ್ಚೆನೇ ಆಗಲಿಲ್ಲ. ರನ್ಔಟ್ ನಂಬರ್ 9, 5 ವರ್ಷದಲ್ಲಿ ಮನೆ ಕಟ್ಟದಿದ್ದರೆ ಸೈಟ್ ವಾಪಸ್ ಅಂದ್ರಿ, ಯಾರ್ದು ಏನು ಅಂತ ನೀವು ಹೇಳಲೇ ಇಲ್ಲ. ರನ್ಔಟ್ ನಂಬರ್ 10, ಕಾವೇರಿ ನೀರಿನ ಬಗ್ಗೆ ಕಾಳಜಿಯೇ ಇರಲಿಲ್ಲ.
ನೀವೇ ಹೋರಾಟ ಮಾಡಿದವರು. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು. ಹಾಂ, ಅಲ್ಲಿ ಮೇಕೆದಾಟುವಲ್ಲಿ ಕಟ್ತೀರೋ ಇಲ್ವೋ, ಅಧಿಕಾರಕ್ಕೆ ಬಂದಿದ್ದೀರಿ, ಮಾತಾಡಲಿಲ್ಲ ನೀವು. ರನ್ಔಟ್ ನಂಬರ್ 11, ಅಪ್ಪನ ಆಸ್ತಿ ಭಾಗದ ವೇಳೆ ಸರ್ಕಾರಕ್ಕೂ ಪಾಲು, ಭಾಳ ದೊಡ್ಡ ಚರ್ಚೆ ಆಯಿತು. ಒಬ್ಬ ಅಪ್ಪ ಇಬ್ಬರು ಮಕ್ಕಳು ಪಾಲು ಮಾಡಿಕೊಂಡ್ರೆ ಅರ್ಧ ಸರ್ಕಾರಕ್ಕೆ ಹೋಗುತ್ತೆ ಅಂತ ಹೇಳಿದ್ರಿ. ನಾವು ಕಾಯ್ತಾ ಇದ್ದೀವಿ. ನಿಮ್ಮ ತಂದೆಯವರ ಆಸ್ತಿ ನೀವು ಮತ್ತು ನಿಮ್ಮ ತಮ್ಮ DK ಸುರೇಶ್ ಅವರು ಪಾಲು ಮಾಡಿದಾಗ ಸರ್ಕಾರಕ್ಕೆ ಎಷ್ಟು ಬರುತ್ತೆ ಅಂತ ನಮಗೂ ಒಂದು ಆಸೆ ಇತ್ತು. ದೇವೇಗೌಡರ ಆಸ್ತಿ ಅವರ ಮಕ್ಕಳಲ್ಲಿ ಪಾಲಾದಾಗ ಸರ್ಕಾರಕ್ಕೆ ಎಷ್ಟು ಬರ್ತು ಅಂತ ನಮಗೂ ಆಸೆ ಇತ್ತು ನೋಡಲಿಕ್ಕೆ. ಅದಕ್ಕೊಂದು ಉತ್ತರ ಸಿಕ್ತಿತ್ತು. ಯಡಿಯೂರಪ್ಪನವರ ಆಸ್ತಿ ರಾಘವೇಂದ್ರ ಮತ್ತು ವಿಜೇಂದ್ರ ನಡುವೆ ಪಾಲಾದಾಗ ಸರ್ಕಾರಕ್ಕೆ ಎಷ್ಟು ಬರುತ್ತೆ ಅಂತ ನಮಗೂ ಆಸಕ್ತಿ ಇತ್ತು. ಎಲ್ಲಿ ಹೇಳೇ ಇಲ್ಲ. ರನ್ಔಟ್ ನಂಬರ್ 12 ಗ್ಯಾರಂಟಿ ಗೋಳಾಟ. ಕಳೆದ 2 ತಿಂಗಳಿಂದ ಹಣ ಬಂದಿಲ್ಲ. ಕರೆಂಟ್ ಕಟ್ಟಿಲ್ಲ ಅಂದರೆ ನೀವು ಫೈನ್ ಹಾಕ್ತೀರಿ, ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದರೆ, ನೀರು ಬಿಲ್ ಕಟ್ಟಿಲ್ಲ ಅಂದರೆ ಫೈನ್ ಹಾಕ್ತೀರಿ. ಆಮೇಲೆ ಈಗ ಗಾಡಿ ಅಲ್ಲಿಟ್ಟಿದ್ರೆ ಅದಕ್ಕೂ ಫೈನ್ ಹಾಕ್ತೀರಿ. 2 ತಿಂಗಳಿಂದ ಗ್ಯಾರಂಟಿ ಹಣ ಬಂದಿಲ್ಲ, ಫೈನ್ ಹಾಕ್ಲಿಕ್ಕಿಲ್ವಾ ನಾವು ಅಂತ ನಾವು ಕೇಳ್ಬೋದಲ್ಲ. ಇಂದಿರಾ ಕಿಟ್ ಬರಲೇ ಇಲ್ಲ, ಫೈನ್ ಹಾಕ್ಲಿಕ್ಕಿಲ್ವಾ ನಾವು? ಇಂದಿರಾ ಕ್ಯಾಂಟೀನಲ್ಲಿ ಫುಡ್ ಚೆನ್ನಾಗಿಲ್ಲ ಅಂದರೆ ನಾವು ಫೈನ್ ಹಾಕ್ಲಿಕ್ಕಿಲ್ವಾ? ಟೋಲ್ ಕಟ್ಟಬೇಕು, ರಸ್ತೆ ಟ್ಯಾಕ್ಸ್ ಕಟ್ಟಬೇಕು. ರಸ್ತೆಯಲ್ಲಿ ಹೊಂಡ ಇದ್ದರೆ ನಾವು ಫೈನಾಗಿ ಯಾರಿಗೆ ಹಾಕೋದು? ನೀವು ಹೇಳಿದ್ರಿ 10 ರೂಪಾಯಿ ಯಾರಾದರೂ ಭ್ರಷ್ಟಾಚಾರ ಮಾಡಿದರೆ, 10 ರೂಪಾಯಿ ಯಾರಾದರೂ ಭ್ರಷ್ಟಾಚಾರ ಮಾಡಿದರೆ ನನಗೆ ಫೋನ್ ಮಾಡಿ ಅಂತೇಳಿ ಫೋನ್ ನಂಬರ್ ಕೊಡಿ. ಅದಕ್ಕೆ ವಿರೋಧ ಪಕ್ಷದವ್ರು ಹೇಳ್ತಾಯಿದ್ರು, ಅದು ಹಂಗೆ ಹೇಳಿದ್ದಲ್ಲ, 10 ರೂಪಾಯಿ ತೊಗೊಂಡ್ರೆ ಮಾತ್ರ, 1 ಲಕ್ಷ ತೊಗೊಂಡ್ರೆ ಫೋನ್ ಮಾಡೋಂಗಿಲ್ಲ. ಏನು ಸಮಯ ಇದು?